I had lot of knowledge, I traveled lot. ಎಲ್ಲ ನನಗೆ ಗೊತ್ತಿದ್ದು ಫೈನಾನ್ಷಿಯಲ್ ಲಿಟ್ರಸಿ ವಾಸ್ ಲಿಟರಲಿ ಝೀರೋ ಆ್ಯಕ್ಚುಲಿ. ಐ ಡಿಂಟ್ ಹ್ಯಾವ್ ಎನಿ ಹ್ಯಾಬಿಟ್ ಆಫ್ ಸೇವಿಂಗ್. ಈ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋ ಏನಿದೆಯಲ್ಲ, ಇದು ಯಾವತ್ತು ಪ್ರತಿಯೊಬ್ಬರಿಗೂ ಫಸ್ಟ್ ಇದಾಗಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ ಆ್ಯಕ್ಚುಲಿ. ಇಷ್ಟು ಮುಖ್ಯ ಆಗಿರುತ್ತೆ ಇದು. ಈ ಒಂದು ಐ ಹ್ಯಾಡ್ ಎ ಕೇಪಬಿಲಿಟಿ ಟು ಇನ್ವೆಸ್ಟ್. ನಾನು ಇನ್ವೆಸ್ಟ್ ಮಾಡಲಿಲ್ಲ ಅನ್ನೋದು ಆ ಒಂದು ರಿಗ್ರೆಟ್ ನನಗೆ ಈಗಲೂ ಕಾಡ್ತಾ ಇದೆ. ಸೊ ಐ ಲಾಸ್ಟ್ ಆಲ್ಮೋಸ್ಟ್ 15-16 years ಆಫ್ ಗುಡ್ ಅಮೌಂಟ್ ಆಫ್ ಮೈ ಅರ್ನಿಂಗ್ ಲೈಫ್. ಅದು ಕಳ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ, ಜಸ್ಟ್ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ದ ಫೈನಾನ್ಷಿಯಲ್ ಲಿಟ್ರಸಿ ಅವೇರ್ನೆಸ್. Mutual fund investments are subject to market risks. Read all scheme-related documents carefully. ನನ್ನ ಹೆಸರು ಎಲ್ ಎನ್ ಭಟ್ ಅಂತ. 16 years ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ 2004 ಬಿಸ್ನೆಸ್ಸಲ್ಲಿ ಇದ್ದೀನಿ. ಆ್ಯಕ್ಚುಲಿ ಐ ಮೀನ್ ಟು ಡಿಫ್ರೆಂಟ್ ವರ್ಟಿಕಲ್ಸ್ ಆಫ್ ಬಿಸ್ನೆಸ್. ಐ ಡೋಂಟ್ ಡಿಪೆಂಡ್ ಆನ್ ಒಂದು ಬಿಸ್ನೆಸ್ ನಾರ್ಮಲಿ. ಸೊ ಇನ್ಸ್ಪೈರಲ್ಲಿ ನನ್ನ ರಿಲೇಷನ್ಶಿಪ್ ಬಂದು ಆಲ್ಮೋಸ್ಟ್ ಈಗ 2015, ದಟ್ಸ್ ಅಬೌಟ್ 11 years ನಾವು. ಆ್ಯಕ್ಚುಲಿ ನನ್ನ ಎಂಟೈರ್ ಆಲ್ಮೋಸ್ಟ್ 30 years ಆಫ್ ಕೆರಿಯರಲ್ಲಿ 16 years ಆಫ್ ಕಾರ್ಪೊರೇಟ್ ಕೆರಿಯರ್ ಆ್ಯಂಡ್ ಅಬೌಟ್ 14 years ಆಫ್ ಬಿಸ್ನೆಸ್ ಕೆರಿಯರಲ್ಲಿ ಐ ಹ್ಯಾಡ್ ಲಾಟ್ ಆಫ್ ನಾಲೆಜ್, ಐ ಟ್ರಾವೆಲ್ಡ್ ಲಾಟ್. ಎಲ್ಲ ನನಗೆ ಗೊತ್ತಿದ್ದು ಫೈನಾನ್ಷಿಯಲ್ ಲಿಟ್ರಸಿ ವಾಸ್ ಲಿಟರಲಿ ಝೀರೋ ಆ್ಯಕ್ಚುಲಿ. ಐ ಡಿಂಟ್ ಹ್ಯಾವ್ ಎನಿ ಹ್ಯಾಬಿಟ್ ಆಫ್ ಸೇವಿಂಗ್. ನಾನು ಎಷ್ಟೋ ದುಡ್ದಿದ್ದೀನಿ, ಬಟ್ ಯಾವಾಗಲೂ ಬರೀ ಬಿಸ್ನೆಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆನೇ ನಮಗೆ ಯೋಚನೆ ಹೋಗ್ತಾ ಇತ್ತು. ಆ ಮಷಿನ್ ತರಬೇಕು, ಈ ಮಷಿನ್ ತರಬೇಕು, ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನೊಂದಿಷ್ಟು ಜನ ಕೆಲಸ ಕೊಡಬೇಕು ಅಂತ. ಬಟ್ ಇಟ್ ಕಮ್ಸ್ ಟು ಅವರ್ ಓನ್ ಪರ್ಸನಲ್ ಫ್ಯಾಮಿಲಿ ಆರ್ ಮೈ ಸೆಲ್ಫ್, ಐ ಡಿಂಟ್ ಹ್ಯಾವ್ ಎನಿ ಹ್ಯಾಬಿಟ್ ಆಫ್ ಸೇವಿಂಗ್ ಎಕ್ಸೆಪ್ಟ್ ಫಾರ್ ಫ್ಯೂ LICs ಅಥವಾ ಫ್ಯೂ ಪ್ರಾಪರ್ಟೀಸ್ ಆಲ್ ದೋಸ್ ಥಿಂಗ್ಸ್. ಬಟ್ ಯಾವಾಗ ನಾನು 2015 7th ಕ್ಲಾಸ್ ಅಟೆಂಡ್ ಮಾಡಿದ್ನೋ, ಅಲ್ಲಿಂದನೇ ನನಗೆ ಗೊತ್ತಾಗಿದ್ದು ಈ ಥರ ಒಂದು ಈ ಸಬ್ಜೆಕ್ಟ್ ಅನ್ನೋದು ನಮ್ಮ ಲೈಫ್ಗೆ ಆ್ಯಕ್ಚುಲಿ ಫಸ್ಟ್ ಬೇಕು ಅಂತ. ಮಿಕ್ಕಿದ್ದೆಲ್ಲ ಆಮೇಲೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಅಕಾಡೆಮಿಕ್ ಇನ್ ಎ ವೇ ಇಫ್ ಯು ಲುಕ್ ಅಟ್ ಇಟ್. ಯಾಕಂದರೆ ಅಷ್ಟು ಮುಖ್ಯ ಆಗಿರುತ್ತೆ ಇದು. ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಐ ರಿಗ್ರೆಟೆಡ್ ಮೈ ಸೆಲ್ಫ್ ಆ್ಯಕ್ಚುಲಿ ದಟ್ ಐ ಲಾಸ್ಟ್ ಆಫ್ ಸೋ ಮೆನಿ ಇಯರ್ಸ್ ಆಫ್ ಮೈ ಅರ್ನಿಂಗ್ ಲೈಫಲ್ಲಿ. ನಾನು ಇವೊಂದು ಐ ವಾಸ್ ಏಬಲ್ ಟು ಇನ್ವೆಸ್ಟ್, ಇವೊಂದು ಐ ಹ್ಯಾಡ್ ಎ ಕೇಪಬಿಲಿಟಿ ಟು ಇನ್ವೆಸ್ಟ್. ನಾನು ಇನ್ವೆಸ್ಟ್ ಮಾಡಲಿಲ್ಲ ಅನ್ನೋದು ಆ ಒಂದು ರಿಗ್ರೆಟ್ ನನಗೆ ಈಗಲೂ ಕಾಡ್ತಾ ಇದೆ. ಯಾಕೆಂತಂದರೆ ತುಂಬ ಹಣನ ನಾನು ಬೇರೆ 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 ಕಡೆಗೆ ಹಾಕಿ, ಎಲ್ಲಿ ಪ್ರಾಪರ್ ರಿಟರ್ನ್ಸ್ ಇರೋದಿಲ್ವೋ ಅಥವಾ ಇನ್ನೊಂದು ಸೆಕ್ಟ್ರಲ್ಲಿ ಹಾಕೋನೋ, ಪ್ರೈವೇಟ್ ಚಿಟ್ ಫಂಡ್ಸು ಈ ಥರ ಹಾಕಿ ದೇರ್ ಆಸ್ ನೋ ಪ್ರಾಪರ್ ಪ್ಲಾನಿಂಗ್. ಸುಮ್ಮನೆ ಏನೋ ದುಡ್ಡು ಹಾಕ್ತೀವಿ, ಅದ್ರ ಬಗ್ಗೆ ಒಂದು ಟ್ರ್ಯಾಕ್ ಇಟ್ಕೊಳ್ಳೋದಾಗಲಿ ಅಥವಾ ಯಾವ ಥರ ಬೆಳೀತೇನೋ ಅವೇರ್ನೆಸ್ ಆಗಲಿ ಯಾವುದೂ ಇರಲಿಲ್ಲ. ಸೊ ಐ ಲಾಸ್ಟ್ ಆಲ್ಮೋಸ್ಟ್ 15-16 years ಆಫ್ ಗುಡ್ ಅಮೌಂಟ್ ಆಫ್ ಮೈ ಅರ್ನಿಂಗ್ ಲೈಫ್. ಅದು ಕಳ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ, ಜಸ್ಟ್ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ದ ಫೈನಾನ್ಷಿಯಲ್ ಲಿಟ್ರಸಿ ಅವೇರ್ನೆಸ್. ಅದು ನಮ್ಗೆ ಇನ್ಸ್ಪೈರಿ ಬಂದಾಗ ಏನಾಯಿತು ಅಂದರೆ, ಇಟ್ ವಾಸ್ ಲೈಕ್ ಎ ಬಾಂಬ್ಶೆಲ್ ದಟ್ ಐ ಲಾಸ್ಟ್ ಸಚ್ ಅಮೌಂಟ್ ಆಫ್ ಟೈಮ್ ಅಂತ. ಆವತ್ತಿಂದ ಐ ಡಿಸೈಡೆಡ್ ಆ್ಯಕ್ಚುಲಿ ದಟ್ ಐ ಶುಡ್ ಡೂ ಸಮಥಿಂಗ್ ವೆರಿ ಸೀರಿಯಸ್ಲಿ ನಾವು ಅಂತ. ಸೊ ದಟ್ ಇಸ್ ಅವರ್ ಸ್ಟಾರ್ಟೆಡ್. ಅವರು ಬರೀ ನಮ್ಮ ಬಗ್ಗಷ್ಟೇ ಮಾತಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ದೇ ವರ್ ಟಾಕಿಂಗ್ ಅಬೌಟ್ ದ ಸೊಸೈಟಿ, ದೇ ವರ್ ಟಾಕಿಂಗ್ ಅಬೌಟ್ ದ ಕಂಟ್ರಿ ಆ್ಯಕ್ಚುಲಿ, ದಟ್ ಎವ್ರಿ ಒನ್ ಇನ್ ದಿಸ್ ಕಂಟ್ರಿ ಶುಡ್ ಪ್ರಾಸ್ಪರ್ ಅಂತ. ಸೊ ಇದು ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಇದನ್ನು ಅವೇರ್ನೆಸ್ನ ಪ್ರತಿಯೊಬ್ಬರು ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಅವ್ರದ್ದು ಉದ್ದೇಶ. ಅದೆಲ್ಲ ನಮಗೂ ಒಂಥರ ಹೌದು ಅಂತ ಅನಿಸಿ ನಾವು ಅದ್ರ ಬಗ್ಗೆ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಟ್ ನಾನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಸೊಸೈಟಿಗೆ ಅಂತ. ಇನ್ಫ್ಯಾಕ್ಟ್ ನಾನು ಇನ್ಸ್ಪೈರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ, ವಿ ಆಲ್ವೇಸ್ ಫೀಲ್ ಇಟ್ ಲೈಕ್ ಒನ್ ಫ್ಯಾಮಿಲಿ. ವಿ ನೆವರ್ ಫೀಲ್ ದಟ್ ಯು ಆರ್ ಅ ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ಐಮ್ ಯುವರ್ ಕ್ಲೈಂಟ್ ಅಂತ ನಮಗೆ ಯಾವತ್ತೂ ಮನಸ್ಸು ಬರೋದಿಲ್ಲ ಆ್ಯಕ್ಚುಲಿ. ಆ ಒಂದು ಕಂಫರ್ಟ್ ಝೋನನ್ನೇ ನಮಗೆ ಆ್ಯಕ್ಚುಲಿ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದಿದ್ದು ನಮಗೆ ಅದರಿಂದನೇ. ಇನ್ಸ್ಪೈರಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಇಟ್ ಇಸ್ ಮೋರ್ ಆಫ್ ಎ ಅಂದರೆ ಸೊಸೈಟಿ ಬಿಲ್ಡಿಂಗ್ ಅಥವಾ ಕ್ಲೈಂಟ್ ಬಿಲ್ಡಿಂಗ್ ಅಂತ ಹೇಳೋಣ, ಒಂದು ಸೊಸೈಟಿ ಬಿಲ್ಡಿಂಗ್ ಅಥವಾ ಕಂಟ್ರಿ ಬಿಲ್ಡಿಂಗ್ ಈ ಥರ ಒಂದು ಕಾನ್ಸೆಪ್ಟ್ ಇರೋದು ಏನಾಗುತ್ತೆ ಅಂದರೆ, ವಿ ನೆವರ್ ಲುಕ್ ಬ್ಯಾಕ್. ಅಂದರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ, ಸೆಕ್ಯೂರಿಟಿ ಇದೆ, ಇನ್ಸ್ಪೈರ್ ಬಂದರೆ ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅನ್ನೋದು ಬರೋದು ಯಾಕೆ ಅಂತಂದರೆ, ಬಿಕಾಸ್ ಆಫ್ ದೀಸ್ ರೀಸನ್ಸ್. ನಾನು ಏನು ಸಫರ್ ಆಗಿದೆ ನನ್ನ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ, ಕಾಂಟಿಜೆನ್ಸಿ ಪ್ಲ್ಯಾನ್ ಮಾಡಲಿಲ್ಲ ಅಥವಾ ಎಮರ್ಜೆನ್ಸಿ ಫಂಡ್ ನೀವು ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ, ಇವತ್ತಿರೋ ಈ ಅನ್ಸರ್ಟನಿಟಿ ವರ್ಲ್ಡಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾನು ಪರ್ಸ್ನಲಿ ಆ ಪ್ರಾಬ್ಲಮ್ನ ಫೇಸ್ ಮಾಡಿದೆ. ಇವತ್ತು ಅನ್ಸರ್ಟನಿಟಿ ವರ್ಲ್ಡಲ್ಲಿ ಯಾರಿಗೂ ಫೈನಾನ್ಷಿಯಲಿ ಯಾರು ಹೆಲ್ಪ್ ಮಾಡಲ್ಲ. ಮೋರಲಿ ಹೆಲ್ಪ್ ಮಾಡೋದೇ ಕಷ್ಟ, ಇನ್ನು ಫೈನಾನ್ಷಿಯಲ್ ಅಂತ ರೂಲ್. ಸೊ ಅವ್ರವ್ರಿಗೆ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು, ನಮಗೆ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅಂತಂದರೆ ಈ ಬ್ಯಾಕಪ್ ಪ್ಲಾನ್ ಇದ್ದಾಗ ಮಾತ್ರ ಯು ವಿಲ್ ಹ್ಯಾವ್ ಮಲ್ಟಿಪಲ್ ಅಡ್ವಾಂಟೇಜಸ್ ಆ್ಯಕ್ಚುಲಿ. ಮೇನ್ಲಿ ನನಗೆ ಅಟ್ರಾಕ್ಟ್ ಆಗಿದ್ದ ಕಾನ್ಸೆಪ್ಟ್ ಬೇಸಿಕಲಿ. ಈಗ ಲಾಸ್ಟ್ 2 years ಎವ್ರಿ ಡೇ ಇನ್ವೆಸ್ಟ್ ಮಾಡ್ತೀನಿ ನನ್ನ ಕಂಪನಿ ಹೆಸರಲ್ಲಿ. ಎವ್ರಿ ಡೇ ನನ್ನ ಕಂಪ್ನಿಯಲ್ಲಿ ಯಾರು ಮೋರ್ ದೆನ್ 5 years ಇದ್ದಾರೋ ಆನ್ ಅವ್ರ ಪರವಾಗಿ ನಾನು ಒಂದಿಷ್ಟು ಪ್ರಾವಿಷನ್ ಮಾಡಿಕೊಂಡು ಅದನ್ನು ಮಂತ್ಲಿ ಇನ್ವೆಸ್ಟ್ ಮಾಡ್ತೇನೆ. ದಟ್ ಮನಿ ಈಸ್ ಮೆಂಟ್ ಫಾರ್ ದೋಸ್ ಎಂಪ್ಲಾಯೀಸ್ ಆ್ಯಕ್ಚುಲಿ. ಇಯರ್ ಆಫ್ಟರ್ ಇಯರ್ ವಿ ಹ್ಯಾವ್ ಬೀನ್ ಇನ್ಕ್ರೀಸಿಂಗ್ ಅವರ್ ಇನ್ವೆಸ್ಟ್ಮೆಂಟ್ಸು. ಸೊ ವಿ ಹ್ಯಾವ್ ನೋ ವರಿ, ವಿ ಹ್ಯಾವ್ ರೀಚ್ ಎ ಸ್ಟೇಜ್ ವೇರ್ irrespective of uncertainty in the business, irrespective of the uncertainty in the world, I think we have crossed a stage now. So we are very comfortable now and keeping the ಅಂದರೆ the current investment in mind and the growth, even the worst growth ಅಂತ ತಗೊಂಡ್ರು ಕೂಡ, by the time we retire for another 10 years, we will have surplus to manage our life for our retirement time. I don't think any issue for that. ಮಾಮೂಲಿ ರಿಲೇಷನ್ಶಿಪ್ ಬಿಲ್ಡ್ ಆಗೋದು ನಾಟ್ ಇನ್ 1 day or 2 days, ಇಸ್ ಅ ಫ್ಯೂ ಇಯರ್ಸ್ ಅಥವಾ ಫ್ಯೂ ಮಂತ್ಸ್ ಆಗಬೇಕದಕ್ಕೆ. ಸೊ ಆ ಥರ ಒಂದು ಟ್ರಸ್ಟ್ ಬಂದಾಗ ನಿಮಗೆ ಬೇರೆ ಎಲ್ಲ ಇಮಿಟರಿಯಲ್ ಆಗೋಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ನಾವು ಅದೇ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ವಿ ನೆವರ್ ಲುಕ್ ಅವರ್ ಇನ್ವೆಸ್ಟ್ಮೆಂಟಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ. ಓನ್ಲಿ ವೆನ್ ಐ ಗೋ ಟು ರಿವ್ಯೂ ಐ ಸಿ, ಅದರ್ವೈಸ್ ನಾರ್ಮಲಿ ಐ ಡೋಂಟ್ ಇವನ್ ಲುಕ್ ಎಟ್ ಇಟ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಓವರ್ ಆಲ್ ತೊಗೊಂಡ್ರೆ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದಿ ಟೀಮ್ ಆಫ್ ಇನ್ಸ್ಪೈರ್. Mutual fund investments are subject to market risks. Read all scheme-related documents carefully.